ಯಮರಾಜ ದೇವರಾಜ ಕ್ಷೇಮವೇ ನೈಮಾತ್ರಿ ಕರನೆ ಕ್ಷಮವಾಗಿ ಬೇಳೈ ಅಗ್ನಿದೇವ ದೇವರಾಜ ಕ್ಷೇಮವೇ ಮಾತ್ರೆ ಕರನೆ ಕ್ಷಮವಾಗಿ ಬೇಳೈ ಅಗ್ನಿದೇವ ದೇವರಾಜ ಕಾಲ ಕಾಲಕ್ಕೆ ಬೀಳುತ್ತಾ ಮಳೆ ಬೆಳೆದ ಬೆಳೆಗಳು ಜನರು ಅಗ್ನಿದೇವ ದೇವರಾಜ ಕಾಲ ಕಾಲಕ್ಕೆ ಬೀಳುತ್ತಾ ಮಳೆ ಬೆಳೆದ ಬೆಳೆಗಳು ಜನರು ಸಲವಿಲಾಸ ತೋಳು ಜನರು ಸಲವಿಲಾಸ ತೋಳು ಜನರು ನಲೆಯೋದೆ ಬಾರೆ ಎಕ್ಕೇನೈ ಮಾತ್ರೆ ಕರನೆ ಕ್ಷಮವಾಗಿ ಬೇಳೈ ಅಗ್ನಿದೇವ ದೇವರಾಜ ಅಗ್ನಿದೇವ ನಮ್ಮ ರಾಜ್ಯವನ್ನು ಯಾವ ರೀತಿ ತಿಳಿಸುವನಾಗು ತಿಳಿಸುವೆನು ದೇವರಾಜ ಕೇಳು ಮಾಯೇಂದ್ರನೇ ಸದ್ಗುಣ ಸಾಂದ್ರನೇ ಕೇಳು ಮಾಯೇಂದ್ರನೇ ದೇವರಾಜ ಅಗ್ನಿದೇವ ಹೇಳುವನಾಗು ಕೇಳು ಮಾಯೇಂದ್ರನೇ ಸದ್ಗುಣ ಸಾಂದ್ರನೇ ಕೇಳು ಮಾಯೇಂದ್ರನೇ ತಮ್ಮಯ ರಾಜ್ಯದ ಪಾಲನೆ ವಿವಾರವ ದೇವರಾಜ ಅಗ್ನಿದೇವ ನಮ್ಮಯ ರಾಜ್ಯದ ಪಾಲನೆ ವಿವಾರವ ಧರ್ಮಧಾರೆ ಎನಿಸದಿಂತು ದೇವರಾಜ ಅಗ್ನಿದೇವ ಹೇಳುವರಾಗು ಧರ್ಮಧಾರೆ ಎನಿಸದಿಂತು ಸುಖದೊಳು ಬಾಳ್ವರು ಕೇಳು ಮಾಯೇಂದ್ರನೇ ಸದ್ಗುಣ ಸಾಂದ್ರನೇ ಕೇಳು ಮಾಯೇಂದ್ರನೇ ದೇವರಾಜ ಅಗ್ನಿದೇವ ಧರ್ಮವ ಮೀರದೆ ಕರ್ಮಕ್ಕೆ ಮನ ಕೊಡದೆ ದೇವರಾಜ ಅಗ್ನಿದೇವ ಧರ್ಮವ ಮೀರದೆ ಕರ್ಮಕ್ಕೆ ಮನ ಕೊಡದೆ ಧರ್ಮಧಾರೆ ಎನಿಸದಿಂತು ದೇವರಾಜ ಅಗ್ನಿದೇವ ಹೇಳುವರಾಗು ಧರ್ಮಧಾರೆ ಎನಿಸದಿಂತು ಸುಖದೊಳು ಬಾಳ್ವರು ಕೇಳು ಮಾಯೇಂದ್ರನೇ ಸದ್ಗುಣ ಸಾಂದ್ರನೇ ಕೇಳು ಮಾಯೇಂದ್ರನೇ ದೇವರಾಜ ನಮ್ಮ ಅಮರಾವತಿಯಲ್ಲಿ ಕಾಲ ಕಾಲಕ್ಕೆ ಯಾಗ ಯಜ್ಞಾದಿಗಳಲ್ಲೂ ನಡೆಯುತ್ತಿರುವುದು ಅದು ಅಲ್ಲದೆ ಭೂಲೋಕವು ಸಹ ಮಳೆ ಬೆಳೆಗಳಾಗಿ ಸಮೃದ್ಧಿಯಾಗಿರುವುದು ಮತ್ತೇನಪ್ಪಣೆ ದೇವರಾಜ ಅಗ್ನಿದೇವ ಪೀಠವನ್ನು ಅಲಂಕರಿಸುವರಾಗು ಆಗಬಹುದು ದೇವರಾಜ ಬೇಳೈ ಸೈನ್ಯಾದಿನ ತಾನೆ ಯಮ ಸೈನ್ಯದ ಪ್ರೀತಿಯ ಬೇಳೈ ಯಮರಾಜ ಬೇಳೈ ಸೈನ್ಯಾದಿನ ತಾನೆ ಯಮ ಸೈನ್ಯದ ಪ್ರೀತಿಯ ಬೇಳೈ ಸುತ್ತಲಿರುತ್ತಿಗ ಶತ್ರು ಭೂಪರೋ ಯಮರಾಜ ಸುತ್ತಲಿರುತ್ತಿಗ ಶತ್ರು ಭೂಪರು ಮುತ್ತಿ ಪಿಡಿಯುತ್ತಲೇ ಸೋಲ್ಸುತ್ತ
ತಾನೆ ಯಮ ಸೈನ್ಯದ ಪ್ರೀತಿಯ ಬೇಳೈ. ಯಮರಾಜ, ದೇವರಾಜ, ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವೆ ಅದನ್ನು ತಿಳಿಸುವನಾಗು. ಆಗಬಹುದು ದೇವರಾಜ. ದೇವರಾಜನ ಲಾಲಿಪುದೈ ದೇವರಾಜನ ಲಾಲಿಪುದೈ ಕಾರ್ಯಕಾರ್ಯವ ವಿವರಿಸುವೆನೋ. ದೇವರಾಜ ಧರ್ಮಯುತರ ಸ್ವರ್ಗ ಸೇರಿಸುತ್ತಾ ಧರ್ಮಾನುತರ ಸ್ವರ್ಗ ಸೇರಿಸುತ್ತಾ ಹರಪ ಪಾಪಿಗಳನ್ನು ನರಕದಲ್ಲಿಡುವೆನೋ. ದೇವರಾಜನೇ ಲಾಲಿಪುದೈ ಕಾರ್ಯಾಚಾರ್ಯದ ನಿವರಿಸುವೆ. ದೇವರಾಜನೇ ಲಾಲಿಪುದೈ ಕಾರ್ಯಾಚಾರ್ಯದ ನಿವರಿಸುವೆ. ಧರ್ಮದೂತರ ಸ್ವರ್ಗ ಸೇರಿಸಿದ ಧರ್ಮದೂತರ ಸ್ವರ್ಗ ಸೇರಿಸಿದ ಪರಮ ಪಾಪಿಗಳ ನರಕದಲ್ಲಿಡುವೆ. ಪರಮ ಪಾಪಿಗಳ ನರಕದಲ್ಲಿಡುವೆ. ಯಕ್ಷ ಕಿನ್ನರ ಪುರುಷಗಳ ಯಕ್ಷ ಕಿನ್ನರ ಪುರುಷಗಳ ಲೆಕ್ಕಿಸದೆ ಲೋಕವನ್ನಾಳ್ವೆ. ಲೆಕ್ಕಿಸದೆ ಲೋಕವನ್ನಾಳ್ವೆ. ಲೆಕ್ಕಿಸದೆ ಲೋಕವನ್ನಾಳ್ವೆ. ದೇವರಾಜನೇ ಲಾಲಿಪುದೈ ಕಾರ್ಯಕಾರ್ಯ ನಿವರಿಸುವೆ. ಕಾರ್ಯಕಾರ್ಯ ನಿವರಿಸುವೆ. ಕಾರ್ಯಕಾರ್ಯ ನಿವರಿಸುವೆ. ದೇವರಾಜ, ಯಮರಾಜ, ನಮ್ಮ ಶತ್ರುಗಳಾದ ರಾಕ್ಷಸರನ್ನು ರಣರಂಗದಲ್ಲಿ ಸದೆ ಬಿಡುತ್ತಿರುವನು. ಪುಣ್ಯಾತ್ಮರನ್ನು ಸ್ವರ್ಗದಲ್ಲಿ ಇಡುವೆನು. ಮತ್ತೇನು ದೇವರಾಜ? ಅಗ್ರಿ ಯಮರಾಜ. ದೇವರಾಜ, ಹರುಷವ ನಾನಂತೆನೋ ಹರುಷವ ನಾನಂತೆನೋ ಹರುಷವ ನಾನಂತೆನೋ ದೊರೆಯುಳ್ಳು ಪ್ರಭುವೆಂಬಕ್ಕೆ ದೊರೆಯುಳ್ಳು ಪ್ರಭುವೆಂಬಕ್ಕೆ ವರಮಂತ್ರಿ ಸೈನ್ಯಾಧಿಪ. ದೇವರಾಜ, ಯಮರಾಜ, ದೇವರಾಜ, ದೊರೆಯುಳ್ಳು ಪ್ರಭುವೆಂಬಕ್ಕೆ ವರಮಂತ್ರಿ ಸೈನ್ಯಾಧಿಪ. ಮಂತ್ರಿ ಸೈನ್ಯಾಧಿಪಾರ ಇಂಥ ಮಂತ್ರಿ ಸೈನ್ಯಾಧಿಪರಿರುವ ತನಕ ಹರುಷವ ನಾನಂತೆನೋ ಹರುಷವ ನಾನಂತೆನೋ ಹರುಷವ ನಾನಂತೆನೋ. ಅಗ್ನಿದೇವ, ದೇವರಾಜ, ಯಮರಾಜ, ದೇವರಾಜ, ಪೀಠದಲ್ಲಿ ಮಂಡಿಸುವರಾಗಿ. ಆಗಬಹುದು ದೇವರಾಜ. ದಯ ಬಾರದೇನೋ ಶಿವಹರ ಶಂಕರ ಪಣಿಹರ ಶಶಿ ಭೂಷಣ ಪರ ಶಿವ. ದಯ ಬಾರದೇನೋ ಶಿವಹರ ಶಂಕರ ಶಿವ. ಬೇಡುವೆನಯ್ಯ ಲೋಕದ ಸುಖವಾ. ಬೇಡುವೆನಯ್ಯ ಲೋಕದ ಸುಖವ ಬೇಡುವೆನಯ್ಯ ಲೋಕದ ಸುಖವ. ಬೇಡುವೆನಯ್ಯ ಲೋಕದ ಸುಖವ ಲೋಕದ ಕಷ್ಟವ ಪರಿಹರಿಸೋದೀಯ.
ಲೋಕದ ಕಷ್ಟವ ಪರಿಹರಿಸೋದೀಯ ಜಗಪಾಲ ಜಗವಂದ್ಯ ಕರುಣಾಕರ ಜಗಪಾಲ ಜಗವಂದ್ಯ ಕರುಣಾಕರ ಕವಿದಿರುವ ಸಂಕಟವ ಪರಿಹರಿಸಯ ಕವಿದಿರುವ ಸಂಕಟವ ಪರಿಹರಿಸಯ ದಯ ಬಾರದೇನೋ ಶಿವಹರ ಶಂಕರ ಪಣಿಹರ ಶಶಿಭೂಷಣ ಪರ ಶಿವ ದಯ ಬಾರದೇನೋ ಶಿವಹರ ಶಂಕರ ಶಿವ ಈಶ ಮಹೇಶನು ನೀನೆ ದೊರೇಶ ದೇವಾ ದೇವಾ ರಕ್ಷಿಸೋ ರಕ್ಷಿಸೋ ನಮ್ಮನನ ವರತ ಶಂಭೋ ಮಹಾದೇವ ಶಂಭೋ ಮಹಾದೇವ ಋಷಿಗಳ ಪಾದಗಳಿಗೆ ವಂದಿಸುವೆನು. ಮಹೇಂದ್ರ ನಿನಗೆ ಮಂಗಳವಾಗಲಿ, ಮೇಲಕ್ಕೆ ಹೇಳು. ಮಹಾತ್ಮರ ಈ ಪೀಠವನ್ನು ಅಲಂಕರಿಸುವರಾಗಿ ಆಗಬಹುದು. ದೇವನಿನ್ನ ಧ್ಯಾನ ದಿವ್ಯಾಮೃತ ದೇವನಿನ್ನ ಧ್ಯಾನ ದಿವ್ಯಾಮೃತ ನನ್ನ ಪ್ರಾಣ ನನ್ನ ಪ್ರಾಣ ನಾರದ ಪಾದಗಳಿಗೆ ವಂದಿಸುವೆನು. ದೇವೇಂದ್ರ ನಿನಗೆ ಮಂಗಳವಾಗಲಿ. ನಾರದ ಮಹಾತ್ಮರೇ ಈ ಪೀಠವನ್ನು ಅಲಂಕರಿಸುವರಾಗಿ
ಪಾದಕ್ಕೆ ವಂದಿಸುವೆನು. ದೇವರಾಜ ಶುಭವಾಗಲಿ. ಈ ಪೀಠವನ್ನು ಅಲಂಕರಿಸುವರಾಗಿ ಆಗಬಹುದು. ಸುರಮುನಿವರ ನಿಮ್ಮಯ ದರುಶನದಿ ನಾರದ ಮಾತ್ಮರೇ, ದೇವೇಂದ್ರ ಸುರಮುನಿವರ ನಿಮ್ಮಯ ದರುಶನದಿ ಪಾದ ದರುಶನದಿ ನಾ ಧನ್ಯರಾಜನೈ ಮುನಿಪ ನಾರದ ಮಾತ್ಮರೇ, ದೇವರಾಜ ಈ ಜಗದೀಕ್ಷಣ ಚರಿತೆಯ ನಾರದ ಮಾತ್ಮರೇ, ದೇವೇಂದ್ರ ಈ ಜಗದೀಕ್ಷಣ ಚರಿತೆಯ ಪಾದದ ರುಚನದಿ ನಾಂ ಧನ್ಯರಾಜನ ಮುನಿಪ ಮೂರು ಲೋಕ ಒಂದು ಜರಿಪ ನಾರದ ಮುನಿಯ ನಾರದ ಮಾತ್ಮರೇ, ಮೂರು ಲೋಕ ಒಂದು ಜರಿಪ ನಾರದ ಮುನಿಯ ನಾರದ ಮಾತ್ಮರೇ, ದೇವೇಂದ್ರ ಯಾವಯ ಹೋದೆ ಶಾದಲ್ಲಿ ಯಾವಯ ಹೋದೆ ಶಾದಲ್ಲಿ ಎನ್ನುವ ತೆಯೋ ಮೂರು ಲೋಕ ಒಂದು ಚೆರಿಪ ನಾರದ ಮುನಿಗೆ ನಾರದ ಮಾತ್ಮರೇ, ಈ ಮೂರು ಲೋಕವನ್ನು ಸಂಚಾರ ಮಾಡಿ ನೋಡಿದ್ದಲ್ಲಿ ಸತ್ಯದಿಂದ ರಾಜ್ಯವನ್ನು ಆಳುತ್ತಿರುವ ಅಂತ ಅರಸರನ್ನು ನನ್ನಲ್ಲಿ ತಿಳಿಸುವರಾಗಿ ನಾರದ ಮಾತ್ಮರೇ. ದೇವೇಂದ್ರ ನಾರದ ಮಾತ್ಮರೇ, ನಾನು 14 ಲೋಕಗಳನ್ನು ಸಂಚರಿಸಿಕೊಂಡು ಭೂಲೋಕಕ್ಕೆ ಹೋಗಿದ್ದೆನು. ಅಲ್ಲಿಯಾದರೂ ಕಳಿಂಗ ನಗರವನ್ನು ಪರಿಪಾಲಿಸುತ್ತಿರುವ ಗೋವಿಂದವರ್ಮನ ಮಗನಾದ ಸತ್ಯವ್ರತನು ಬಹಳ ಸತ್ಯ ನ್ಯಾಯ ನಿಷ್ಠೆಯಿಂದ ಬಾಳುತ್ತಿರುವನು. ಆತನ ಧರ್ಮಪತ್ನಿಯಾದ ಚಂದ್ರಹಾಸೆಯು ಕೂಡ ಬಹಳ ಪ್ರತಿವ್ರತ ಶಿರೋಮಣಿಯಾಗಿ ರಾಜ್ಯಭಾರವನ್ನು ಮಾಡುತ್ತಿರುವರು. ದೇವೇಂದ್ರ, ಅಂತಹ ಸತ್ಯವಂತನನ್ನು ನಾನು ಎಲ್ಲಿಯೂ ನೋಡಲಿಲ್ಲ ಮಹೇಂದ್ರ. ನಾರದ ಮಾತ್ಮರೇ, ಅಂತ ಹೆಸರನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾರದ ಮಾತ್ಮರೇ, ಇದು ತಮ್ಮ ಪಾದಗಳಿಗೆ ವಂದಿಸುವನು. ನಿಮ್ಮ ಮಾತುಗಳನ್ನು ನಂಬುವುದಾದರೂ ಹೇಗೆ? ದೇವೇಂದ್ರ, ನನ್ನ ಮಾತಿನಲ್ಲಿ ಸಂದೇಹವೇ? ತಮಗೆ ನನ್ನ ಮಾತಿನಲ್ಲಿ ಅನುಮಾನವಿದ್ದರೆ ಇದು ಆತನ ಕುಲಗುರುಗಳಾದ ವಶಿಷ್ಠ ಮಹಾತ್ಮರು ಇಲ್ಲಿಯೇ ಕುಳಿತಿರುವರು. ಅವರನ್ನೇ ಕೇಳಿ ತಿಳಿದುಕೊಳ್ಳುವರಾಗಿ. ಮಹೇಂದ್ರ, ನಾರದರದು ಹೇಳುತ್ತಿರುವ ಮಾತು ಸತ್ಯ ಸತ್ಯ ಸತ್ಯ. ನನ್ನ ಪ್ರಿಯ ಶಿಷ್ಯನಾದಂತಹ ಸತ್ಯವಂತನು ಈ ಮೂರು ಲೋಕದಲ್ಲಿ ಎಲ್ಲಿಯೂ ಇಲ್ಲವಯ್ಯ. ಇದು ಸತ್ಯ ಸತ್ಯ ಸತ್ಯ. ಈ ವಸಿಷ್ಠ ನಾರದರ ಮಾತುಗಳನ್ನು ಸುಳ್ಳು. ಸಮ ಮಾಡೋ ಹಡ ಹಡ ಬರಿದೆ ಕೆರುವಿನ ಮನೆಗಳೇ.
ಮಾತನ್ನು ಇದ್ದ ಹಾಗೆ ಹೇಳಿದರೆ ಕೆಂಡದಂತಹ ಕೋಪವೇ. ಬಲ್ಲೆ ಬಲ್ಲೆನೋ ನಿನ್ನಾರು ಸೊಸೆಯೊಳಗೆ ಬಿಡುವೆಯ ಬಲ್ಲೆ ಬಲ್ಲೆ ನಿನ್ನಾರು ಸೊಸೆಯೊಳಗೆ ಬಿಡುವೆಯ ಸರಿಯೇ ನಾರು ಕರವೇ ನಾರು ಸರಿಯೇ ನಾರು ಕರವೇ ನಾರು ಹರಹರಮನ ಬಿಡುವೆಯ ಹರಹರಮನ ಬಿಡುವೆಯ ಹುಚ್ಚನಂದನ ನೆತ್ತಿಗೆ ಬಂದ ನೆತ್ತಿಗೆ ಮಾತನಾಡುವೆಯ ರಾಜ್ಯ ಪದವಿಯಲ್ಲಿರುವಾಗ ಎಲ್ಲರೂ ಸತ್ಯವಂತರೇ, ಧರ್ಮಿಷ್ಠರೇ, ನಿಷ್ಠಾವಂತರೇ, ಎಲ್ಲಂತವರ ಕುರುದಿಷ್ಟೇ ತಾಗುವುದು ಬೇರೆ ಅವರ ಒಂದೊಂದು ಗುಣಗಳು ಪ್ರಕಟಗಳು ಸಾಧ್ಯವಾಗಿ ಮಾತನಾಡದ ಎಲೆಲವೋ ಶನಿದೇವಾ ಎಲೆಲವೋ ಶನಿದೇವಾ ಸತ್ಯರತನ ಸತ್ಯವನ್ನು ಭಂಗಪಡಿಸಲು ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲವಯ್ಯ. ಸತ್ಯವನ್ನು ಭಂಗಪಡಿಸಿದ್ದೆ ಆದರೆ ಶನಿ ಮಹಾತ್ಮ ಆತನ ಸತ್ಯವನ್ನು ಭಂಗಪಡಿಸಿದ್ದೆ ಆದರೆ ಈ ಕಾವಿಗಳ ಮಂಡಗಳನ್ನು ಬಿಸಿದು ಈ ದಕ್ಷಿಣಾಭಿಮುಖವಾಗಿ ಹೊರಡುವೆನಯ್ಯ. ಎಲ್ಲವೋ ಸೂರ್ಯಪುತ್ರನಾದ ಶನಿ ಮಹಾತ್ಮ, ಏತಕ್ಕೆ ಸುಮ್ಮನೆ ಜಂಬವನ್ನು ಕೊಚ್ಚಿಕೊಳ್ಳುತ್ತಿರುವೆ? ಹಿಂದೆ ನೀನು ನನ್ನ ಪ್ರಿಯ ಶಿಷ್ಯರಾದಂತಹ ಸತ್ಯ ಹರಿಶ್ಚಂದ್ರ, ನಳಮಹಾರಾಜ, ಭಕ್ತಪುರೂರವ, ಭಕ್ತ ಮಹಾಂದಾತ ಚಕ್ರವರ್ತಿಗಳ ವಿಷಯದಲ್ಲಿ ಪಂಥವನ್ನು ಮಾಡಿ ಅಂತಿಮದಲ್ಲಿ ನೀನು ಸೋಲನ್ನು ಒಪ್ಪಿಕೊಳ್ಳಲಿರುವೆ. ಹೇಳುತ್ತೇನೆ ಕೇಳು. ಈಗಲೂ ಸಹ ನನ್ನ ಪ್ರಿಯ ಶಿಷ್ಯನಾದ ಸತ್ಯರತನ ಸತ್ಯವನ್ನು ಭಂಗಪಡಿಸಿದೆ ಆದರೆ ಈ ಕಾವಿ ಕಮಲಗಳನ್ನು ಬಿಸಿದು ಕತ್ತೆಯ ಮೇಲೆ ಕುಳಿತು ಮದ್ಯಪಾನವನ್ನು ಸೇವಿಸುತ್ತಾ ಈ ದಕ್ಷಿಣಾಭಿಮುಖವಾಗಿ ಹೊರಡುವೆನು. ಇದೇ ನನ್ನ ಪಂಥ, ಇದೇ ನನ್ನ ಶಪಥ. ಇದಕ್ಕೆ ನಿನ್ನ ಶಪಥವೇ. ಇಂತಹ ಪಂಥವಾದ ಮೇಲೆ ಆ ಸೂರ್ಯನು ಪಶ್ಚಿಮದಲ್ಲಿ ಉದಯಿಸಿದರೂ ಸರಿಯೇ, ಆಕಾಶದಲ್ಲಿ ನಕ್ಷತ್ರಗಳು ಚಲಿಸುವುದಾಗಿದ್ದ ಆ ನಿಮ್ಮ ಶಿಷ್ಯನಾದ ಕನ್ಯಾ ರಾಶಿಯನ್ನು ಸೇರಿ ತರತರವಾದ ಕಷ್ಟವನ್ನು ಕೊಟ್ಟು ಕಾಡು ಪಾಲುವಂತೆ ಮಾಡಿ ಕೊನೆಗೆ ನಾನು ಮಂತ್ರವಾದ ಕಾಡದೆ ಹೋದರೆ ನಾನು ಸೂರ್ಯಕುಮಾರನೇ ಯಮನ ಸಹೋದರನೇ ಬಲ ನೋಡುವನು. ಕೆಡಿಸುವ ಕೆಡಿಸುವ ಸತ್ಯವನ್ನ ಮಾಡುವನೇ ಗೆಲುವಾಯೋಣ. ಕೆಡಿಸುವ ಕೆಡಿಸುವ ಸತ್ಯವನ್ನ ಮಾಡುವನೇ ಗೆಲುವಾಯೋಣ. ಹೇಳಿ ರಾಜನ ಸತ್ಯವ ಕೆಡಿಸಿ, ಹೇಳಿ ರಾಜನ ಸತ್ಯವ ಕೆಡಿಸಿ ಕನ್ನರಾಸಿಯ ತೇರುವೆನ, ಕನ್ನರಾಸಿಯ ತೇರುವೆನ, ಕನ್ನರಾಸಿಯ ತೇರು. ಜೈ ಕಿರಿಮಾಯಿ. ಹಾಗಾದ ಮೇಲೆ ನಾನೂ ಸಹ ನನ್ನ ಪ್ರಿಯ ಶಿಷ್ಯನಾದಂತಹ ಸತ್ಯವಂತನ ಸತ್ಯವನ್ನು ಭಂಗಪಡಿಸದಂತೆ ವರವನ್ನು ಕೊಡಲು ಈಗಲೇ ಕಳಿಂಗ ರಾಜ್ಯಕ್ಕೆ ಪ್ರವೇಶ ಮಾಡುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ನಾರಾಯಣ ನಾರಾಯಣ. ಮಹೇಂದ್ರ, ಸುಮ್ಮನೆ ಬಂತೇನಪ್ಪ? ನಾನಿಂದ ಬರಲೇ? ಆಗಬಹುದು ನಾರದ ಮಾತ್ಮರೆ. ನಾರಾಯಣ ನಾರಾಯಣ. ಇಲ್ಲಿ ಬಂದ ಬ್ರಾಹ್ಮಣ ಬರ್ತಿದ್ದ ತಿರ್ಗಾ. ದೇವನೇ ನಿನ್ನಯ ನಾಮದ ಒಲುಮೆ, ದೇವನೇ ನಿನ್ನಯ ನಾಮದ ಒಲುಮೆ. ನಾರಾಯಣ ದೇವಾ, ನಾರಾಯಣ ದೇವಾ. ದಶರಥ ಪ್ರೇಮ ಕುಮಾರ, ಅಸುರ ರಾವಣನ ಸಂಹಾರ.
ಸದಾ ಹರಿಧ್ಯಾನಗಳಿಂದ ನಿರತರಾಗಿರುವ ಎನ್ನ ಕಳಿಂಗ ರಾಜ್ಯದ ಪ್ರಜೆಗಳನ್ನು ನೋಡಿ ನನ್ನ ಮನಸ್ಸಿಗೆ ಸಂತೋಷವಾಗುತ್ತಿರುವುದು. ಇವರನ್ನು ಪಡೆದ ನಾನಲ್ಲವೇ ಧನ್ಯ, ನಾನಲ್ಲವೇ ಸುಕೃತಶಾಲಿ. ಮುರಹರನ ದಯದಿನ ಮಂತ್ರಿ ಮಹಾಪ್ರಭು, ಮುರಹರನ ದಯದಿನ ಕಳಿಂಗ ರಾಜ್ಯವನ್ನು ಪರಿಪಾಲಿಸುತ್ತಿರೇ. ಗಣರಾಜನಿಗೆ ಮುಗಿಲೆರಿಸಿ ಮೆರವೆ. ಮಂತ್ರಿ ಮಹಾಪ್ರಭು, ಇಳೆಯೋ ಗಣರಾಜನಿಗೆ ಮುಗಿಲೆರಿಸಿ ಮೆರವೆ. ಸಮ್ರಾಟ ಸತ್ಯವ್ರತನಿಗೆ ಅದಾರು ಸರಿಸಾಟಿ. ಮಂತ್ರಿ ಸೈನಿಕರೇ, ಮಹಾಪ್ರಭು, ಸಾರ ಸುಖವಿದು ಈಗ ರಾಜ್ಯವ ಪರಮತಿ ಬುದ್ಧೆ. ಮಂತ್ರಿ ಮಹಾಪ್ರಭು, ಸಾರ ಸುಖವಿದು ಈಗ ರಾಜ್ಯವ ಪರಮತಿ ಬುದ್ಧೆ. ಮೀರಿ ಮೆರೆಯುತ್ತೆ ಧೀರ ನೆನೆಸುತ್ತ. ಮೀರಿ ಮೆರೆಯುತ್ತೆ ಧೀರ ನೆನೆಸುತ್ತೆ. ಮೀರಿ ಮೆರೆಯುತ್ತೆ ಧೀರ ನೆನೆಸುತ್ತೆ. ಸಂತಸ ಸುಸ್ವಾಗತ ಗೀಗಾಲೆ ಸಿರಿವಂತನಾದೆನು ನಾ. ಮಹಾಪ್ರಭು, ಚಂಡ ಭಾನುವಿ ಯನಿದೆ ನಾನಿರೆ ಮಂಡಲಾದಿ ಬಂದೆ. ಚಂಡ ಭಾನುವಿ ಯನಿದೆ ನಾನಿರೆ ಮಂಡಲಾದಿ ಬಂದೆ. ಪುಂಡರಂ ಬಿಡಿ ಕಂಡ್ರೆ ಸೋತಲಿ. ಪುಂಡರಂ ಬಿಡಿ ಕಂಡ್ರೆ ಸೋತಲಿ. ಪುಂಡರಂ ಬಿಡಿ ಕಂಡ್ರೆ ಸೋತಲಿ. ಸಂತಸ ಸುಸ್ವಾಗತ ಗೀತಾಂತೆ ಸಿರಿವಂತನಾದೆನು ನಾ. ಮಂತ್ರಿವರ್ಯರೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸುಖ ಸಕುನಿಂದಿರುವರೆ. ಅದು ಅಲ್ಲದೆ ಹರಿದ್ಯಾನಗಳಿಂದ ಸದಾ ನಿರತರಾಗಿರುವರೆ. ಮಂತ್ರಿವರ್ಯರಾದ ನೀವು ಅರಂತಿಸೋರಾಗಿ ಆಗಬಹುದು ಮಹಾಪ್ರಭು. ಪ್ರಭೋ ಲಾಲಿಸೋ ಗಣರಾಜ ತೇಜ. ಪ್ರಭೋ ಲಾಲಿಸೋ ಗಣರಾಜ ತೇಜ. ಪ್ರಭೋ ಲಾಲಿಸೋ. ಮಹಾಪ್ರಭು, ಮಂತ್ರಿವರ್ಯರೇ, ಕಾಲ ಕಾಲಕ್ಕೀಗ ಬೀಳುತ್ತೆ ಮಳೆಗಳು.
ಕಾಲ ಕಾಲಕ್ಕೀಗ ಬೀಳುತ್ತೆ ಮಳೆಗಳು ಲೋಲನಾಂತರದೋಳು ಮಹಾಪ್ರಭು ಮಂತ್ರಿವರ್ಯರೇ ಲೋಲನಾಂತರದೋಳು 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 ಬಾಳುತ್ತೀರ್ಪರಯ್ಯ ಪ್ರಭು ಲಾಲಿಸೋ ಗಣರಾಜ ತೇಜ ಪ್ರಭು ಲಾಲಿಸೋ ಗಣರಾಜ ತೇಜ ಪ್ರಭು ಲಾಲಿಸೋ ಮಹಾಪ್ರಭು ಮಂತ್ರಿಗಳೇ ನಾರಾರು ಭೂಷುರರು ಹರ್ಷದಿಲ್ ಬಳ್ವಾರು ನಾರಾರು ಭೂಷುರರು ಹರ್ಷದಿಲ್ ಬಳ್ವಾರು ಲೋಲನಾಂತರದೋಳು ಮಹಾಪ್ರಭು ಮಂತ್ರಿಗಳೇ ಲೋಲನಾಂತರದೋಳು 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 ಬಾಳುತ್ತೀರ್ಪರಯ್ಯ ಪ್ರಭು ಲಾಲಿಸೋ ಗಣರಾಜ ತೇಜ ಪ್ರಭು ಲಾಲಿಸೋ ಗಣರಾಜ ತೇಜ ಪ್ರಭು ಲಾಲಿಸೋ ಮಹಾಪ್ರಭು ಮಂತ್ರಿಗಳೇ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಬಾಳುತ್ತಿರುವರು. ಅದು ಅಲ್ಲದೆ ಶ್ರೀಹರಿಯ ಧ್ಯಾನವನ್ನು ಮಾಡಿಕೊಂಡು ತಮ್ಮ ಕಾಲವನ್ನು ಕಳೆಯುತ್ತಿರುವರು. ಮತ್ತೇನಪ್ಪಣೆ? ಬಹಳ ಸಂತೋಷ, ಬಹಳ ಸಂತೋಷ. ನಿಮ್ಮಂತಹ ಮಂತ್ರಿವರನ್ನು ಪಡೆದ ನಾನಲ್ಲವೇ ಸುಕೃತಶಾಲಿ. ನೀವು ನಿಮ್ಮ ಪೀಠದ ಅಲಂಕರಿಸುವರಾಗಿ ಆಗಬಹುದು ಮಹಾಪ್ರಭು. ಸೈದಾಧೀಕ್ಷರೇ, ರಾಜೇಂದ್ರ ದಳಪ ಬೆಳ್ಳು ಬೇಗನೆ, ದಳಪ ಬೆಳ್ಳು ಬೇಗನೆ, ದಳಪ ಬೆಳ್ಳು ಬೇಗನೆ. ದಳಪ ಬೆಳ್ಳು ಬೇಗನೆ, ದಳಪ ಬೆಳ್ಳು ಬೇಗನೆ, ದಳಪ ಬೆಳ್ಳು ಬೇಗನೆ. ಸೈನಿಕರೇ, ರಾಜೇಂದ್ರ ಸುಲಲಿತದಲ್ಲಿ ನಮ್ಮ ಸೈನ್ಯದೊಳಿರುತ್ತಿರೆ, ಸುಲಲಿತದಲ್ಲಿ ನಮ್ಮ ಸೈನ್ಯದೊಳಿರುತ್ತಿರೆ, ಹರಿಗಳ ಶಿರಗಳ ಅರೆಯುತ್ತಲಿರುವರೆ, ಹರಿಗಳ ಶಿರಗಳ ಅರೆಯುತ್ತಲಿರುವರೆ. ದಳಪ ಬೆಳ್ಳು ಬೇಗನೆ, ದಳಪ ಬೆಳ್ಳು ಬೇಗನೆ, ದಳಪ ಬೆಳ್ಳು ಬೇಗನೆ. ಸೈನ್ಯಾಧೀಕ್ಷನೇ, ರಾಜೇಂದ್ರ ನಮ್ಮ ಅರಮನೆಯಲ್ಲಿರುವ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವಿ? ಸೈನ್ಯಕ್ಕೆ ಅಧ್ಯಕ್ಷನಾದ ನೀನು ಅದನ್ನು ತಿಳಿಸುವ ಹಾಗೂ. ವಿಜ್ಞಾಪಿಸಿಕೊಳ್ಳೇನು ರಾಜೇಂದ್ರ? ಗದೆಯನೆತ್ತುವ ಮುದದೆ ರಾಜೇಂದ್ರ. ಸೈನ್ಯಾಧೀಕ್ಷನೇ, ಗದೆಯನೆತ್ತುವ ಮುದದೆ ಶತ್ರುಗಳನ್ನು ತರವ ಸೀಳಿ ಬಿಡುವೆ. ರಾಜೇಂದ್ರ ಸೈನ್ಯಾಧೀಕ್ಷನೇ, ಭೂಪ ಲಾಲಿ ಸೈನ್ಯವ ಭಕ್ಯವನಿ ಭೂಪ ಲಾಲಿ ಸೈನ್ಯವ. ಭೂಪ ಲಾಲಿ ಸೈನ್ಯವ ಭಕ್ಯವನಿ ಭೂಪ ಲಾಲಿ ಸೈನ್ಯವ. ಮುತ್ತೋತ್ತರಿ ಪತೈನ ಎತ್ತ ಪದರು ಬಿಡ ರಾಜೇಂದ್ರ. ಮುತ್ತೋತ್ತರಿ ಪತೈನ ಎತ್ತ ಪದರು ಬಿಡ. ಕತ್ತೆಯಿಂದಲಿಸಿರುವ ಕತ್ತರಿಸುವೆ ಭೂಪ ಲಾಲಿ ಸೈನ್ಯವ ಭಕ್ಯವನಿ
ಸೇನಾಧೀಕ್ಷನೇ. ಕೇಸರಗಳ ಗುಂಪಿಗೆ ಕಪ್ಪಿದ ಆನೆಯು ನುಂಗಿ ಯಾವ ರೀತಿ ಗರ್ಜಿಸುವುದೋ ಆ ರೀತಿ ನಮ್ಮ ಸೈನ್ಯವನ್ನಿಟ್ಟಿರುವೆನು. ಅದು ಅಲ್ಲದೆ ಪರರಾಜರು ನಮ್ಮ ಸೈನ್ಯವನ್ನು ಕಂಡರೆ ಬೆದರಿ ಬೆಚ್ಚಿ ಸಕಾಲಕ್ಕೆ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುವರು. ಮತ್ತೇನಪ್ಪಣೆ ರಾಜೇಂದ್ರ? ಭೇಷ್, ಬಹಳ ಸಂತೋಷ, ಬಹಳ ಸಂತೋಷ. ನಿಮ್ಮಂತಹ ಸೈನ್ಯಾಧೀಕ್ಷರು ನನ್ನ ರಾಜ್ಯಾಸ್ಥಾನದಲ್ಲಿರುವಾಗೆ ನನಗೂ ನನ್ನ ರಾಜ್ಯಕ್ಕೂ ಗೊಂದೇ ಇರುತ್ತೀನು. ನಿಮ್ಮ ಪೀಠವನ್ನು ಅಲಂಕರಿಸುವರಾಗು. ಆಗಬಹುದು ರಾಜೇಂದ್ರ. ಮಂತ್ರಿ ಸೈನ್ಯಾಧೀಕ್ಷರೇ. ಮಹಾಪ್ರಭು. ಪರಮಾಶೂರರೇ ದರೆಯೊಳ್ಳೆಲ್ಲ ಪೋಲ್ಬಾರೆ, ಪರಮಾಶೂರರೇ ದರೆಯೊಳ್ಳೆಲ್ಲ ಪೋಲ್ಬಾರೆ, ಪರಮಾಶೂರರೇ. ಮಂತ್ರಿ ಸೈರಾಕ್ಷರೇ. ಪರಮಾಶೂರರೇ ದರೆಯೊಳ್ಳೆಲ್ಲ ಪೋಲ್ಬಾರೆ, ಪರಮಾಶೂರರೇ ದರೆಯೊಳ್ಳೆಲ್ಲ ಪೋಲ್ಬಾರೆ, ಪರಮಾಶೂರರೇ. ಹರಿಯ ಭುಜಗಳಂತೆ ಇರಲು ನೀವು ಜನಗೆ. ಮಂತ್ರಿ ಸದಸ್ಯರೇ. ಹರಿಯ ಭುಜಗಳಂತೆ ಇರಲು ನೀವು ಎನಗೆ ಪರಮ ಸಂಭ್ರಮಾದಿ ಇರುವುದಲ್ಲ ಆಗಿ. ಮಂತ್ರಿ. ಮಹಾಪ್ರಭು. ಪರಮ ಸಂಭ್ರಮಾದಿ ಇರುವುದಲ್ಲ ಆಗಿ, ಪರಮಾಶೂರರೇ ದರೆಯೊಳ್ಳೆಲ್ಲ ಪೋಲ್ಬಾರೆ, ಪರಮಾಶೂರರೇ. ಮಂತ್ರಿ ಸೇನಾಧೀಕ್ಷರೇ, ನಿಮ್ಮಂತಹ ಮಂತ್ರಿ ಸೇನಾಧೀಕ್ಷರು ನನ್ನ ರಾಜಸ್ಥಾನದಲ್ಲಿರುವಾಕೆ ನನಗೂ ನನ್ನ ರಾಜ್ಯಕ್ಕೂ ನನ್ನ ಸೈನ್ಯಕ್ಕೂ ಕುಂದುಕೊರತೆ ಎಂದರೇನು? ನಿಮ್ಮ ಪೀಠವನ್ನು ಅಲಂಕರಿಸುವರಾಗಿ. ಆಗಬಹುದು ಮಹಾಪ್ರಭು. ಚಾರಣೆ ಸಮಾಚಾರವೇನು? ನಾರದ ಮಹಾತ್ಮರು ಬರುತ್ತಿರೋರು. ಏನು? ತ್ರಿಲೋಕ ಸಂಚಾರಗಳೆಲ್ಲ ನಾರದ ಮಹಾತ್ಮರು ಬರ್ತಿರುವರೆ? ಹೌದು ಮಹಾರಾಜ. ಅವರನ್ನು ಬಹಳ ಮರ್ಯಾದೆಯಿಂದ ಬರಮಾಡುವರಾಗಿ. ಹಾಗೆ ಆಗಲಿ. ನಾರಾಯಣ ನಾರಾಯಣ. ಜಯ ಜಯ ಲೋಕವನ ನಾರಾಯಣ. ಜಯ ಜಯ ಲೋಕವನ ನಾರಾಯಣ. ಭವ ಭಯಕರಣ ಕರುಣಾಭರಣ. ಜಯ ಜಯ ಲೋಕವನ ನಾರಾಯಣ. ಪಾವನ ಶಯನ ಶೋಭಿತ ನಯನ. ಪಾವನ ಶಯನ ಶೋಭಿತ ನಯನ. ಮುರಿತ ನಿವಾರಣ ಸಕಲ ಕಾರಣ. ಮುರಿತ ನಿವಾರಣ ಸಕಲ ಕಾರಣ. ಧರ್ಮ ಪರಾಯಣ ಧರ್ಮ ಪರಾಯಣ ನಾರಾಯಣ. ಜಯ ಜಯ ಲೋಕವನ ನಾರಾಯಣ. ಭಯಕರಣ ಕರುಣಾಭರಣ. ಜಯ ಜಯ ಲೋಕವನ ನಾರಾಯಣ. ನಿರ್ಮಲ ಮಧುರಾಕಾರ. ನಿರುಪಮ ನಿರ್ಮಲ ಮಧುರಾಕಾರ. ನಿರುಪಮಾಲೆಯು ಗುಣಾಲೇ ಶೌರಿ ಶೌರಿ ಶೌರಿ. ನಿರುಪಮಾಲೆಯು ಗುಣಾಲೇ ಶೌರಿ.
ನಾರದ ಮಹಾತ್ಮರಿಗೆ ನಮಸ್ಕರಿಸುವೆನು. ರಾಜೇಂದ್ರ, ನಿನಗೆ ಮಂಗಳವಾಗಲಿ. ಪೂಜ್ಯರೇ, ನಾರದ ಮೌನಿಯ ನಿಮ್ಮ ಎದರು ಜನದಿ ನಾರದ ಮೌನಿಯ ನಿಮ್ಮ ಎದರು ಜನದಿ ನಡೆದು ಧನ್ಯದಾದನೈ ಮುನಿಪಾ ನಾರದ ಮಂದಿಗಳೇ, ತಾವುಗಳಾದರೂ ತ್ರಿಲೋಕ ಸಂಚಾರಿಗಳು. ಯಾವ ಯಾವ ಲೋಕದಲ್ಲಿ ಏನೇನು ವರ್ತಮಾನವಿರುವುದು ಅದನ್ನು ನನ್ನೊಡನೆ ಮರೆಮಾಚಲಿಸುವರಾಗಿ. ರಾಜೇಂದ್ರ, ನಾನು 14 ಲೋಕಗಳನ್ನು ಸಂಚರಿಸಿಕೊಂಡು ದೇವಲೋಕಕ್ಕೆ ಹೋಗಿದ್ದನು. ಅಲ್ಲಿ ದೇವೇಂದ್ರನಾದರೂ ಒಂದು ಮಹಾಯಾಗವನ್ನು ಕೈಗೊಂಡಿದ್ದನು. ಹೌದು ಪೂಜಾರಿ. ಅಲ್ಲಿಗೆ ಅಷ್ಟ ದಿಕ್ಪಾಲಕರು, ದೇವತೆಗಳು ನೆರೆದಿದ್ದರು. ಮತ್ತೆ ಅದು ಅಲ್ಲದೆ ನಿಮ್ಮ ಕುಲಗುರುಗಳಾದ ವಶಿಷ್ಠ ಮಹಾತ್ಮರೂ ಕೂಡ ಬಂದಿದ್ದರು. ಹೌದು ಪರಮಾತ್ಮ. ಹೌದು ರಾಜೇಂದ್ರ. ಅದು ಅಲ್ಲದೆ ನವಗ್ರಹಗಳಿಗೆ ಅಧಿಪತಿಯಾದ ಸೂರ್ಯದೇವನ ಮಗನಾದ ಶನಿದೇವನು ಕೂಡ ಬಂದಿದ್ದರು. ಹಾಗೆ ಆಗಲಿ. ಅಲ್ಲಿ ನಿನ್ನ ವಿಚಾರವಾಗಿ ಒಂದು ಚರ್ಚೆಯೂ ಕೂಡ ನಡೆಯಿತು. ಏನು ಪೂಜ್ಯರೇ, ಮಹೇಂದ್ರನ ಆಸ್ಥಾನದಲ್ಲಿ ನನ್ನ ವಿಚಾರವು ಚರ್ಚೆಯಾಗಿದೆ? ಹೌದು ರಾಜೇಂದ್ರ. ಏನೆಂಬುದಾಗಿ ಪೂಜ್ಯರೇ? ರಾಜೇಂದ್ರ, ನಿಮ್ಮ ಕುಲಗುರುಗಳಾದ ವಶಿಷ್ಠ ಮಹಾತ್ಮರು ನನ್ನ ಪ್ರಿಯ ಶಿಷ್ಯನಾದ ಸತ್ಯವ್ರತನು ಬಹಳ ಸತ್ಯ ನ್ಯಾಯದಿಂದ ರಾಜ್ಯಭಾರ ಮಾಡುತ್ತಿರುವನು. ಆತನನ್ನು ಸತ್ಪ್ರಶ್ನನ್ನಾಗಿ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಲು ಬಹಳ ಸಂತೋಷ, ಬಹಳ ಸಂತೋಷ. ಕುಪಿತಗೊಂಡ ಶನಿದೇವರು ಆ ನಿನ್ನ ಪ್ರಿಯ ಶಿಷ್ಯನಾದ ಸತ್ಯವ್ರತನನ್ನು ಸತ್ಪ್ರಶ್ನನ್ನಾಗಿ ಮಾಡಿ ತೋರಿಸುತ್ತೇನೆಂದು ಪಂಥವನ್ನು ಹೂಡಿ ಹೊರಟೇ ಹೋದರು. ಪೂಜ್ಯರೇ, ನಾನು ಆ ಶನಿದೇವರಿಗೆ ಮಾಡಿದ ಅಪರಾಧವಾದರೂ ಏನು? ಆತನು ನನ್ನ ಮೇಲೆ ಕೋಪಗೊಳ್ಳಲು ಕಾರಣವೇನು ಪರಮಾತ್ಮ? ರಾಜೇಂದ್ರ, ಅದೊಂದು ನನಗೆ ತಿಳಿಯದೆಯ. ನಿನಗೆ ನವಗ್ರಹಗಳ ದೋಷವಿರಬಹುದು. ಆದ್ದರಿಂದ ನೀನು ನಿನ್ನ ಅರಮನೆಯ ಪಂಡಿತೋತ್ತಮರನ್ನು ಕರೆಯಿಸಿ ಆ ನವಗ್ರಹಗಳ ವಿಚಾರವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವನಾಗು. ಹಾಗೇ ಆಗಲಿ ಪೂಜ್ಯರೇ. ತಾವುಗಳು ಕೂಡ ತಮ್ಮ ಸಮಯದಲ್ಲಿ ಆ ಪಂಡಿತೋತ್ತಮರನ್ನು ಕರೆಸಿ ವಿಚಾರಿಸಿ ನೋಡುವೆನು. ತಾವು ಮುಂದೆ ನಿಂತು ಅದನ್ನು ವಿಚಾರಿಸಿಕೊಳ್ಳುವರಾಗಿ. ರಾಜೇಂದ್ರ, ಅದು ಸಾಧ್ಯವಿಲ್ಲ. ನನಗೆ ಇಂತಹ ಲೋಕ ಕಲ್ಯಾಣ ಕಾರ್ಯಗಳು ಅನೇಕ ಇರುವುದರಿಂದ ನಾನಿಲ್ಲಿರಲು ಸಾಧ್ಯವಿಲ್ಲ. ನಾನಿನ್ನು ಬರುತ್ತೇನೆ. ಹಾಗೆ ಆಗಲಿ. ಯಾರಲ್ಲಿ? ನಮ್ಮ ಅರಮನೆಯಲ್ಲಿರುವ ಭೂಸುರೋತ್ತಮರ ಬರಮಾಡುವರಾಗಿ. ಇತ್ತಲೇ ಬರುತ್ತಿರುವರು ಮಹಾಪ್ರಭು. ರಾಜನ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರು ಹೋಗುವೆವೋ. ರಾಜನ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರು ಹೋಗುವೆವೋ. ಹೋಗುವೆವೋ, ಸಾಗುವೆವೋ, ಹೋಗುವೆವೋ, ಸಾಗುವೆವೋ, ರಾಜನ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರು ಹೋಗುವೆವೋ. ಹೋಗುವೆವೋ, ಹೋಗುವೆವೋ, ಹಪ್ಪಳ ಸಂಡಿಗೆ ಉಪ್ಪಿನಕಾಯಿಗಳು ತಪ್ಪ ತಪ್ಪಲಾಡುಂಡೆಗಳು. ಹಪ್ಪಳ ಸಂಡಿಗೆ ಅಪದಪ್ಪದಲು ಉಂಡೆಗಳು ಎಪ್ಪತ್ತಾದರೂ ತುಂಬುವೆವೋ. ಎಪ್ಪತ್ತಾದರೂ ನುಂಗುವೆವೋ. ರಾಜನ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರು ಹೋಗುವೆವೋ. ಹೋಗುವೆವೋ, ಸಾಗುವೆವೋ, ಹೋಗುವೆವೋ, ಸಾಗುವೆವೋ, ರಾಜೀಪ ಸುಖವನ್ನು ಬಲ್ಲೆರಂ. ಫುಲ್ ಸ್ಟಾಪ್. ಆ ಕುಂಟಾ ಜೋಯಿಸ್ ಎಲ್ಲಾದ್ರು ಏನು ಅಂದೆ?
ಓಹೋ, ನನಗೆ ಇಬ್ರು ಹೆಂಡ್ತಿರಲ್ಲ, ಅದಕ್ಕೆ ಈ ಕಿರಿ ಹೆಂಡ್ತಿ ಮೇಲೆ ಊಟ ಮಾಡಿದ್ರ ಹಿರಿ ಹೆಂಡ್ತಿನ ಊಟ ಮಾಡ್ರ ಅಂತ ಕೇಳ್ತಾ ಇದ್ದೀರಾ? ನೋಡಿ, ಯಾರಿಗೂ ಬೇಸರ ಆಗ್ಬಾರ್ದು ಅಂತ ಆ ಹೆಂಡ್ತಿ ಮೇಲೆ ಒಂದಿಷ್ಟು ಈ ತಿನ್ನಿಸ್ ತಿಂದೆ ಹೊಟ್ಟೆ ಬಾಢ ಆಗ್ಬಿಟ್ಟಿದೆ ನೋಡಿ. ಗುರುಗಳೇ, ಕುಂಟಾ ಜೋಯಿಸ್ರು. ಓ, ಮಕ್ಕಳೆಷ್ಟು ಅಂತಾರ? ಹಿರಿಯ ಹೆಂಡ್ತಿಗೆ 3 ಜನ ಇದ್ದಾರೆ, ಕಿರಿ ಹೆಂಡ್ತಿಗೆ 6 ಜನ, ಒಟ್ಟು 9 ಜನ. ನಿಮ್ಗೆಲ್ಲ ಗೊತ್ತಿರುತ್ತೆ, ನಿಮ್ಗೆಲ್ಲ ಗೊತ್ತಿಲ್ಲಪ್ಪ. ನಿಮ್ದು 9 ಜನದ ಕೇಳಲಿಲ್ಲ ಅಲ್ಲ, ಇನ್ನೂ 3 ಜನ ಆಗ್ಲಿ ಅಂತ ಕಾಯ್ತಾ ಇದ್ದೀನಿ. 1 ಡಜನ್, ಒಬ್ಬ ಮನುಷ್ಯನಿಗೆ 1 ಡಜನ್ ಇರ್ಬೇಕು. ಅವ್ರು ಮನುಷ್ಯನ ಅವರು. ಮುದ್ಗೋಸು, ಒಂದೊಂದು ಡಜನ್ ಬೇಕು. ಜಯಿಸ್ರು ಇಲ್ಲಿ ಅಂತ ಕೇಳಿದ್ದು. ಮುದ್ಗೋಸು ಏನೇನೇನು ಕುಂಟಾ ಜಯಿಸ್ರು. ಅಯ್ಯೋ ಮುಂಡಿದೆ, ಅಷ್ಟೊತ್ತಿಂದ ಏನ್ ಬರೀತು ನೀನ್? ಬರಬಾರ ಆಗ್ತಿರ್ಲಿಲ್ವಾ? ಏನ್ ಸುಮ್ಮನೆ ಬಡ್ಕೋತೀಯಲ್ಲ, ಅದೇ ಹೇಳಕ್ ಆಗ್ತಿರ್ಲಿಲ್ವಾ? ಹೊಡ್ಕೊತಾ ಇದ್ದೀನಿ ಇಲ್ಲಿ. ಎಲ್ಲೋದ್ರು ಕುಂಟಾ ಜಯಿಸ್ರು? ಇಷ್ಟೊತ್ ಕಾಲೇ ಬರ್ಬೇಕಾಗಿತ್ತಲ್ಲ, ನಾನು ಬರೆಯಲ್ ಕಳ್ಸಿದ್ದೆ. ಇಷ್ಟೊತ್ ಕಾಲೇ ಬರ್ತಾ ಇರ್ಬೋದು. ಬರ್ತಾ ಇದ್ದಾರೆ. ಉಸಿರು ಕಟ್ ಪಿಸಕಂದಿ ಎದಳು ಬಡತನ ಸಾಕು ನಮ್ಮಪ್ಪ ನಿಮ್ಮಪ್ಪ ತಿರುಪತಿ ಬಡತನ ಸಾಕು ನಮ್ಮಪ್ಪ ನಿಮ್ಮಪ್ಪ ತಿರುಪತಿ ಬಡತನ ಸಾಕು ನಮ್ಮಪ್ಪ. ಓ ಸಾಕ್ ಬಿಡಿ ಆಯ್ತು. ಓ ಶಾಸ್ತ್ರಿಗಳು ಎಲ್ಲಿಗೆ ಹೊಟ್ಟಿರಾಗಿದೆ? ಏಕೆ ಇಷ್ಟೊತ್ತು ವಿಧಾನವಾಗಿ ಬರ್ತಾ ಇದ್ರಲ್ಲ? ಯಾಕೆ ಮ್ಯಾಕೆ ಕೇಳ್ಬೇಡಿ, ಎಲ್ಲಿಗೆ ಹೋಯ್ತಾ ಇದ್ದೀರಿ ಅಂತ. ನಿಮ್ಗೆ ಯಾಕೆಂದ್ರೆ ನಿಮ್ಗೆ ಹೆಂಡತಿ ವ್ಯಾಮೋಹ ಜಾಸ್ತಿ, ಅದರಿಂದ ಬರೋದು ಲೇಟ್ ಆಗಿದೆ ಅಂತ ಕಾಣುತ್ತೆ. ಅಂದಾಗೆ ಯಾ ಕಡೆ ಹೊಟ್ಟಿದ್ದೀರ ಪಯಣ? ಯಾ ಕಡೆ ಪಯಣ ಎಲ್ಲಿಗೆ ಸ್ವಾಮಿ ಅಂದೆ? ಏನು ಅಂದೆ? ಅಯ್ಯೋ, ಇವನ್ ಕಿವಡ್ ಮುಂಡೆ ಮಗ ಎಲ್ಲಿಗೆ ಪಯಣ ಅಂದೆ? ಏನೇನೋ ಬೈತಾ ಇದ್ದಾನೆ. ಆ ದೇವ್ರು ಅನ್ಯಾಯ ಮಾಡ್ತಾರೆ, ಈಗೆಲ್ಲ ಬೈಬಾರ್ದು, ಕಿವಿ ಕೇಳಿಸಲ್ಲ ಅಂತ ಈಗೆಲ್ಲ ಮಾತಾಡಬಾರ್ದು. ನಾನು ಜಾಣಕಿ ಹುಡ, ಗೊತ್ತಾಯ್ತಾ? ಕಿವುಡ ಅಲ್ಲ. ಜಾಣಕಿ ಹುಡ ನಾನು. ನೋಡಿದ್ರೆ ಗೊತ್ತಾಯ್ತದೆ, ನೋಡಿದ್ರೆ. ಸರಿ, ಎಲ್ಲಿ ಹೊರಟಿದ್ದೀರಾ ಅಂತ ಕೇಳಿದ್ದು. ಹೋಗುವಾಗಲೇ ಅಪಶಕನ. ಎಲ್ಲಿಗೆ ಅಂದ್ರೆ ನಾನು ಏನ್ ಹೇಳಿ, ಅಪಶಕನ ಇಲ್ಲೇ ನುಡಿತಾ ಇದ್ದಾನೆ. ಇನ್ನೇನ್ ಕತೆನೋ? ಶುಭ ನೋಡಿ, ಸೋಮ ಅಂದ್ರೆ ನಂಗೆ ಆಗುತ್ತೆ. ನೀನು ಪ್ರಾರಾಬ್ಧ ಕರ್ಮ ಎಲ್ಲಿಗೆ ಅಂತ ಹೇಳಿದೆ. ಹೋಗ್ಲಿ ಬಿಡು ಅಂದ್ರು ಅಂದ್ಲಿ. ಅರಮನ ಮಹಾರಾಜರು ಏನೋ ತುರ್ತುವಾಗಿ ಬರಬೇಕು ಅಂತ ಆಹ್ವಾನ ಕಳ್ಸಿದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ. ನಿನ್ಗೂ ಹೇಳಿ ಕಳ್ಸಿದ್ನಲ್ಲ, ಅದಕ್ಕೆ ಬಂದಿರೋದು. ಸರಿ, ಹಾಗಾದ್ರೆ ಹೋಗೋಣ. ಅಂದ್ರೆ ಸಮಯ ವೇಳೆ ಆಗ್ತಾ ಇದೆ. ಆಯ್ತದೆ. ಪಂಚಾಂಗ ನಿಮ್ದು? ಪಂಚದು ಅಂಗ ನಮ್ದು. ಪಂಚದು ಅಂಗ ನಿಮ್ದು? ನಮ್ದು ಮಂಡ್ಯದ ಹತ್ರ. ಸ್ವಾಮಿ ನಿಮ್ದು? ನಮ್ದು ಗಂಡಾಗುಂಡಿ ಪಂಚಾಂಗ. ನೋಡಿದ್ರೆ ಗೊತ್ತಾಯ್ತದೆ ಬಿಡಿ. ಸ್ವಾಮಿ ಮಣಿಶಾಸ್ತ್ರಿಗಳೇ ತಮ್ದು? ನಮ್ದು ತುಮಕೂರು. ಓ ಬಸವ ಸ್ವಾಮಿಗಳೇ ನಿಮ್ದು? ತಲೆಪಲ್ಯ. ಸ್ವಾಮಿ ತಮ್ದು ಯಾವ್ದು ಪಂಚಾಂಗ? ನಮ್ದು ಒಂಟಿ ಕೊಪ್ಪಳ ಹತ್ರ ಜಂಟಿ ಕೊಪ್ಪಳ. ಟೀ ಕೊಪ್ಪಳ ಹತ್ರ ಜಂಟಿ ಕೊಪ್ಪಳ. ಒಂಟಿ ಕೊಪ್ಪಳ ಕೇಳಿದ್ದೀನಿ. ಜಂಟಿ ಕೊಪ್ಪಳ ಯಾವ ವರ್ಷದಿಂದ ಬರ್ತಾ ಇದೆ? ಪಕ್ಕದಲ್ಲೇ ಐತೆ, ಈಗ ಬತ್ತಾದೆ ಬಂದದೆ. ಹೊಸದಾಗಿ ಬರ್ತಾ ಇದೆ. ಪಂಚಾಂಗದಾಯ್ತು. ಸ್ವಾಮಿ ಏನಾದ್ರು? ಸ್ವಾಮಿ ಏನಾದ್ರು ಚೂರು. ಅಯ್ಯೋ, ಸ್ನಾನ ಮಾಡ್ಬಿಟ್ನಲ್ಲ, ಅಲ್ಲೇ ನಿಶ್ಚಯ ಡಬ್ಬಿನ ಬಿಟ್ಬಿಟ್ಟು ಬಂದ್ಬಿಡಿ. ಮೊದ್ಲೇ ಕಿವಡ್ ಮುಂಡೆ ಮಗ. ಸ್ವಾಮಿ ನಿಮ್ದು? ನಮ್ಮ ಹತ್ರನೂ ಇಲ್ಲ ಸ್ವಾಮಿ. ನಿಮ್ದು? ಸ್ವಾಮಿ ಇರಿ, ಅವ್ರು ಎಲ್ಲೆಲ್ಲ ಎತ್ತುತ್ತಾವ್ರು. ಬಸವಶಾಸ್ತ್ರಿಗಳು ಬಸವಲ್ಲಿ ಇಟ್ಕೊಂಡಿರ್ಬೇಕು. ಎಲ್ಲಿಂದ ತೆಗಿತೀವಿ ಅದನ್ನ? ಜೋಬಿಯಿಂದ. ಆ ಕಡೆ ಜೋಬಿದೆಯೇನೋ ಇರ್ಬೇಕು ನೋಡ್ರಿ, ತಂದಿರ್ಬೇಕು ನೋಡ್ರಿ ನೀವು. ನೋಡ್ರಿ ಸ್ವಾಮಿ, ಅಲ್ಲ ಇಲ್ಲಿ ಎಕ್ಕೊಂಡಿರ್ತೀರಾ? ಓಹೋ, ನನ್ನ ಹೆಂಡತಿ ಇಟ್ಬಿಟ್ಟಿದ್ದಾಳೆ, ಮತ್ತೆ ಬಿಟ್ಟು ಹೋಗಿದ್ದಾರೆ ಅಂತ. ಹೆಂಡತಿ ಇಟ್ಬಿಟ್ಟವಳ? ನಾನು ಇಲ್ಲ ಅನ್ಕೋತಾ ಇದೆ. ಕೊಡಿ ಸ್ವಾಮಿ, ನಿಮ್ದು ಕೊಡಿ. ನಮ್ದು ಮಂಡ್ಯದ ಹತ್ರ ಮುಂಡೆದು. ಹಾಕಿ ಎಲ್ಲ ಸೇರ್ಸಿ ಏರ್ಸಿ ತಿಕ್ಕಿ 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 ತಿಕ್ಕಾಕಿ ಕೊಡಿ ಅವ್ರಿಗೂ ಸ್ವಾಮಿಗಳು. ಹಾ, ಈ ಘಟ ನೋಡಿದ್ರೆ ಭಯ ಆಯ್ತದೆ. ನಡ್ರಿ, ಬನ್ನಿ, ಸಮಯ ವೇಳೆ ಇಲ್ಲ. ಬನ್ನಿ ಬೇಗ ನಡ್ರಿ ಹೋಗ ನಡ್ರಿ.